ನಾನು ಇವತ್ತು ಮಾಡ್ತಾಯಿದ್ದೇನೆ ಬಟರ್ ಸ್ಕಾಚ್ ಪೈನಾಪಲ್ ಪುಡ್ಡಿಂಗ್ ಮಾಡ್ತಿದ್ದೇನೆ. ತುಂಬ ಟೇಸ್ಟಿಯಾದ 15 ನಿಮಿಷದಲ್ಲಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ತುಂಬ ಈಸಿ ಆಗಿದೆ. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಸಣ್ಣ ತುಂಡು ಮಾಡಿ ಪೈನಾಪಲ್ ಕಟ್ ಮಾಡಿ ಅದಕ್ಕೆ ರುಚಿಗೆ ಬೇಕಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸೊ ಒಳ್ಳೆಯಿಂದ ಫ್ರೈ ಆಗಲಿ, ಬೇಯಲಿ ಅದು. ಯಾಕಂದರೆ ಪೈನಾಪಲ್ ತುಂಬ ಒಳ್ಳೆ ಬೇಯಬೇಕು ಮತ್ತು ಅದು ಸಕ್ಕರೆ ಎಲ್ಲ ಪಾಕ್ ಥರ ಹಾಕಬೇಕು. ಅಷ್ಟು ತನಕ ತುಂಬ ಒಳ್ಳೆ ಬೇಯಿಸಿ. ತುಂಬ ಟೇಸ್ಟಿ ಆಗುತ್ತೆ ಇದು ಪೈನಾಪಲ್ ಬಟರ್ ಸ್ಕಾಚ್ ಪುಡ್ಡಿಂಗ್. ಎಲ್ಲರಿಗೆ ಇಷ್ಟಪಟ್ಟು ತಿಂತಾರೆ ಮನೆಯವರು. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡ್ತೀನಿ ನೋಡಿ. ಈ ಟೈಮಲ್ಲಿ ನಾನು ಬೆಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಪೈನಾಪಲ್ ಬೆಂದ ನಂತರ ನಾನು ಒಂದು ಬದಿಯಲ್ಲಿ 1 ಗ್ಲಾಸು ನೀರು ಹಾಕಿ ಚೈನಾ ಗ್ರಾಸ್ ಕಟ್ ಮಾಡಿ ಅದನ್ನು ಬೇಯಿಸ್ತಾ ಇದ್ದೇನೆ. ತುಂಬ ಒಳ್ಳೆ ಬೇಯಲಿ. ಚೈನಾ ಗ್ರಾಸ್ ನೀರು ಥರ ಆಗಬೇಕು, ಅಷ್ಟು ತನಕ ಬೇಯಿಸಬೇಕು. ಒಳ್ಳೆ ನೀರು ಥರ ಆಗಬೇಕು. ಅದಕ್ಕೆ ನಾನು ರುಚಿಗೆ ಬೇಕಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೆ ನಾವು ಹಾಲು ಮಿಕ್ಸ್ ಮಾಡಲಿಕ್ಕೆ ಇದೆ. ಒಂದು ಬದಿಯಲ್ಲಿ ಹಾಲು ಬಿಸಿ ಆಗ್ತಾ ಇರಲಿ, ಇನ್ನೊಂದು ಬದಿಯಲ್ಲಿ ಚೈನಾ ಗ್ರಾಸ್ ನೀರು ಥರ ಆಗ್ತಾ ಇರಲಿ, ಕರಗಲಿ. ಸೊ ಒಳ್ಳೆ ಸಿಹಿ ಇರಬೇಕು, ಯಾಕಂದರೆ ಪುಡ್ಡಿಂಗ್ ಸಿಹಿ ಇದ್ರೇ ಒಳ್ಳೆ ಆಗೋದು. ಜಾಸ್ತಿ ಸಿಹಿ ಅಲ್ಲ, ಮೀಡಿಯಮ್ ಆದರೂ ಸಿಹಿ ಇರಬೇಕು. ನೋಡಿ, ಇದು ತುಂಬ ನೀರು ಥರ ಕರಗಿದೆ. ನಾನು ಈ ಟೈಮಲ್ಲಿ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಲು ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಹಾಲು ತುಂಬ ಬಿಸಿ ಇರಬೇಕು, ಚೈನಾ ಗ್ರಾಸನ್ನು ಬಿಸಿ ಇರಬೇಕು. ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಗ್ಯಾಸ್ ಆನ್ ಇಟ್ಟು ನೀವು ಚೈನಾ ಗ್ರಾಸ್ ಮಿಕ್ಸ್ ಮಾಡಬೇಡಿ. ನಿಮ್ಮದು ಹಾಲು ಒಡೆಯುವ ಚಾನ್ಸಸ್ ಇರುತ್ತೆ. ನಾನು ಈ ಟೈಮಲ್ಲಿ ಸ್ವಲ್ಪ ಪೈನಾಪಲ್ ಎಸೆಸ್ ಹಾಕ್ತಾ ಇದ್ದೇನೆ. ಅದು ನಿಮಗೆ ಸ್ಟೋರಲ್ಲಿ ಸಿಗ್ಬೋದು. ಇಲ್ಲ ಅಂದರೆ ನೀವು ಪೈನಾಪಲ್ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲಾದರೆ ಹಾಕ್ಬೋದು. ಆದ ನಂತರ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಅದೇ ಫ್ರೈ ಪ್ಯಾನಿಗೆ, ನಾನು ಪೈನಾಪಲ್ ಫ್ರೈ ಮಾಡಿದ ಫ್ರೈ ಪ್ಯಾನಿಗೆ ಸಕ್ಕರೆ ಹಾಕ್ತಾ ಇದ್ದೇನೆ. ನಾನೀಗ ಬಟರ್ ಸ್ಕಾಚ್ ಮಾಡ್ತಾ ಇದ್ದೇನೆ. ಬಟರ್ ಸ್ಕಾಚ್ ನಾನು ಯಾವ ಥರ ಮಾಡ್ತೇನೆ ಮನೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಆಲ್ರೆಡಿ ವಿಡಿಯೋ ಇದೆ ನಾನು ಮಾಡಿದ್ದು ನೋಡಿ. ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕನ್ನು ಕರಗಲಿಕ್ಕೆ ಬಿಡಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ನಮ್ಮ ಕ್ಯಾರಮೆಲ್ ಕಲರ್ ಆಗುತ್ತೆ ನೋಡಿ, ಆ ಥರ ಆಗಬೇಕು. ಕರಗ್ತಾ ಬರಲಿ, ತುಂಬ ಒಳ್ಳೆ ಕಲರ್ ಚೇಂಜ್ ಆಗಬೇಕು. ತುಂಬ ಟೇಸ್ಟಿ ಆಗುತ್ತೆ. ಈ ಟೈಮಲ್ಲಿ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಬಾದಾಮ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಕಡಲೆ, ಬಾದಾಮ್, ಬೀಜ, ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಉಂಟು ಅದು ಬೇಕಾದರೆ ಹಾಕ್ಕೊಳ್ಳಿ. ನಾನು ಜಸ್ಟ್ ಬಾದಾಮ್ ಮಾತ್ರ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕಲರ್ ಚೇಂಜ್ ಆಗಬೇಕು. ಒಳ್ಳೆಯಿಂದ ಕರಗಿದ ನಂತರ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ. ಕರಗಿದ ನಂತರ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ. ತುಂಬ ಟೇಸ್ಟಿ ಆಗ್ತದೆ. ಮನೆಯಲ್ಲಿ ನೆಂಟರು ಬಂದರೆ ಅಥವಾ ಮಕ್ಕಳಿಗೆ ಆಗಲಿ ತುಂಬ ಒಳ್ಳೆಯಿಂದ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಆಗಿದೆ. ಈ ಟೈಮಲ್ಲಿ ಆದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಪುನಃ ನಾನು ಸ್ವಲ್ಪ ಇದು ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಕಡಲೆ ಎಲ್ಲ ಹಾಕ್ಕೊಳ್ಬೋದು. ನಾನು ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ನಾನು ಒಂದು ಪ್ಲೇಟಿಗೆ ಹಾಕ್ತಿದ್ದೇನೆ. ಪ್ಲೇಟಿಗೆ ಸ್ವಲ್ಪ ನಾನು ಎಣ್ಣೆ ಹಚ್ಚಿದ್ದೇನೆ. ಎಣ್ಣೆ ಹಚ್ಚಿ ಆಮೇಲೆ ಯಾವುದು ಎಣ್ಣೆ ಆಗ್ಬೋದು ಹಚ್ಕೊಂಡು, ಇಲ್ಲಾಂದರೆ ತುಪ್ಪ ಬೇಕಾದರೆ ಹಚ್ಕೊಳ್ಬೋದು. ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿದ್ದೇನೆ. ಈ ಪ್ಲೇಟನ್ನು ಅದೇ ಥರ ಚಪ್ಪೆ ಆಗಲಿಕ್ಕೆ ಬಿಟ್ಬಿಡಿ. ಒಂದು 10-15 ನಿಮಿಷದಲ್ಲಿ ಅದು ಚಪ್ಪೆ ಆಗುತ್ತೆ, ಗಟ್ಟಿ ಆಗುತ್ತೆ. ನಾನು ನಿಮಗೆ ಒಡೆದು ತೋರಿಸ್ತೇನೆ ನೋಡಿ. ಗಟ್ಟಿಯಾಗಿದೆ ಈಗ ನೋಡಿ. ಪ್ಲೇಟ್ ಉಲ್ಟಾ ಮಾಡಿದ್ರೂ ಕೆಳಗೆ ಬೀಳಲ್ಲ. ನಮ್ಮ ಬಟರ್ ಸ್ಕಾಚ್ ರೆಡಿ ಆಯಿತು, ನೋಡ್ತಾ ಇದ್ದೀರಲ್ವ. ಈ ಟೈಮಲ್ಲಿ ಇದನ್ನು ನಾವು ತೆಗಿಬೇಕು. ಸ್ವಲ್ಪ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಈ ಥರ ಮಾಡಿ ಎಲ್ಲ ತೆಗೀರಿ ನೋಡಿ. ತೆಗೆದೆ ನಾನು. ಇದನ್ನು ಒಂದು ಕ್ಯಾರಿ ಬ್ಯಾಗಿಗೆ ಹಾಕ್ತಾ ಇದ್ದೇನೆ. ಒಂದು ಪ್ಲಾಸ್ಟಿಕ್ ಅದಕ್ಕೆ ಹಾಕಿ ಇದಕ್ಕೆ ಒಳ್ಳೆಯಿಂದ ಗುದ್ದಿ, ಯಾವುದರಲ್ಲಿ ಬೇಕಾದರೆ ಗುದ್ದಬೋದು. ಅಂದರೆ ಚಪಾತಿ ಮಾಡುವ ಬೇಲೆನಲ್ಲಿ, ಇಲ್ಲಾಂದರೆ ಒಂದು ಕಲ್ಲಲ್ಲಿ ಗುದ್ದಬೋದು. ನಾನು ಕಲ್ಲಲ್ಲಿ ಗುದ್ತಾ ಇದ್ದೇನೆ ನೋಡಿ. ಈ ಥರ ಎಲ್ಲ ಗುದ್ದಬೇಕು, ಸಣ್ಣ ಸಣ್ಣ ತುಂಡಾಗಬೇಕು. ನೀವು ಕೇಕಲ್ಲೆಲ್ಲ ನೋಡಿರ್ಬೋದು ಬಟರ್ ಸ್ಕಾಚ್, ಕೇಕಿನ ಮೇಲೆ ಇರೋದು ನೋಡಿ. ಇದು ರೆಡಿ ಆಯ್ತು ನೋಡಿ ಬಟರ್ ಸ್ಕಾಚ್.
ಅದರ ನಂತರ ಒಂದು ನಾನು ಪಾತ್ರೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಪೈನಾಪಲ್ ಎಲ್ಲ ನಾವು ಫಸ್ಟಿಗೆ ನಾವು ಮಾಡಿದೆ ನೋಡಿ, ಪೈನಾಪಲ್ ಬೇಯಿಸಿದೆ. ಪೈನಾಪಲ್ ನಾನು ಬೆಂದಿದ ಪೈನಾಪಲನ್ನು ತುಂಡು ಮಾಡಿ ಇದ್ದೇನೆ ನೋಡಿ. ಅದು ನಾನು ಫುಲ್ಲು ಸ್ವಲ್ಪ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಆದ ನಂತರ ನಾನು ನೋಡಿ ಚೈನಾ ಗ್ರಾಸ್ ಮತ್ತು ಹಾಲು ಬಿಸಿ ಮಾಡಿದ್ದು ಅದು ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ತುಂಬ ಬಿಸಿ ಇರಬೇಕು. ನೀವು ಹಾಕುವಾಗ ನೋಡ್ತಾ ಇದ್ದೀರಾ ಹೊಗೆ ಹೋಗ್ತಾ ಉಂಟು. ಬಿಸಿ ಬಿಸಿಯಲ್ಲೇ ಹಾಕಬೇಕು. ಪೈನಾಪಲ್ ಹಾಕಿದ ನಂತರ ನಾನು ಇದರ ಮೇಲೆ ಸ್ವಲ್ಪ ಒಳಗಡೆ ಸ್ವಲ್ಪ ಪುನಃ ಪೈನಾಪಲ್ ಸ್ವಲ್ಪ ಹಾಕ್ತೇನೆ. ಇದು ಸ್ವಲ್ಪ 15 ನಿಮಿಷ ಬಿಟ್ಟು ನೋಡಿದರೆ ಸ್ವಲ್ಪ ಅದು ಗಟ್ಟಿ ಥರ ಆಗುತ್ತೆ. ಯಾಕಂದರೆ ನಾವು ಇದಕ್ಕೆ ಚೈನಾ ಗ್ರಾಸ್ ಹಾಕಿದ್ದೇವಲ್ವಾ, ಅದಕ್ಕೋಸ್ಕರ. ನೋಡಿ ಫುಲ್ ಈಗ ಗಟ್ಟಿಯಾಗಿದೆ. ಗಟ್ಟಿಯಾದ ನಂತರ ನಾನು ಅದರ ಮೇಲೆ ಸ್ವಲ್ಪ ಪೈನಾಪಲ್ ಮತ್ತು ನಾನು ಬಟರ್ ಸ್ಕಾಚ್ ರೆಡಿ ಮಾಡಿದ್ದೆ ನೋಡಿ, ಅದೆಲ್ಲ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಇದೆಲ್ಲ ಹಾಕ್ತಾ ಇದ್ದೀನಿ. ನೀವು ಯಾವ ಬೇಕಾದರೂ ಸ್ಟೈಲಲ್ಲಿ ಬೇಕಾದರೂ ಡೆಕೋರೇಷನ್ ಮಾಡ್ಬೋದು ಮೇಲ್ಗಡೆ. ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಫುಲ್ ಒಟ್ಟು ಮಿಕ್ಸ್ ಮಾಡಿ ಅದರ ಮೇಲೆ ಬಟರ್ ಸ್ಕಾಚ್ ಎಲ್ಲ ಹಾಕ್ತಿದ್ದೇನೆ. ಪೈನಾಪಲ್ ತುಂಡು, ಬಟರ್ ಸ್ಕಾಚ್ ಎಲ್ಲ. ಅದು ಬಟರ್ ಸ್ಕಾಚಲ್ಲಿ ಬಾದಾಮಿ ಇರುತ್ತೆ, ಅದೆಲ್ಲ ಇರುವಾಗ ಮಿಕ್ಸ್ ಆಗಿ ತಿನ್ನುವಾಗ ತುಂಬ ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ನಾನು ಎಲ್ಲ ಹಾಕಿದ ನಂತರ ಫ್ರಿಜ್ಜಲ್ಲಿ ಇಡ್ತೇನೆ. ಒಂದು 5-6 ಗಂಟೆ ತನಕ ಫ್ರಿಜ್ಜಲ್ಲಿ ಇಡಬೇಕು. ಮೇಲ್ಗಡೆ ಅಲ್ಲ, ಡೀಪ್ ಫ್ರಿಜ್ಜಲ್ಲೆಲ್ಲ ಕೆಳಗಡೆ. 5-6 ಗಂಟೆ ನಂತರ 5-6 ಗಂಟೆ ಫ್ರಿಜ್ಜಿಂದ ನಾವು ಅದನ್ನು ತೆಗಿಬೇಕು. ತೆಗೆದ ನಂತರ ಕಟ್ ಮಾಡಿ ತಿನ್ನಬೇಕು. ಫ್ರಿಜ್ಜಿಂದ ತೆಗೆದು ಕಟ್ ಮಾಡಿ ತಿನ್ನಬೇಕು. ತುಂಬ ಟೇಸ್ಟಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಅಂದರೆ